ಅಕ್ರಮ 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 ಎಲ್ಲ ಇಲಾಖೆಗಳಲ್ಲೂ ಅಕ್ರಮ, ಎಲ್ಲದರಲ್ಲೂ ಅಕ್ರಮ. ಈ ಅಕ್ರಮ ಹುಟ್ಟಿದ ಮೇಲೆ ರಾಜಕಾರಣ ಹುಟ್ಟೋ ಅಥವಾ ರಾಜಕಾರಣ ಹುಟ್ಟಿದ ಮೇಲೆ ಅಕ್ರಮ ಹುಟ್ಟೋ ಗೊತ್ತಿಲ್ಲ. ಆದರೆ ಯಾವುದೇ ಪಕ್ಷ ಬಂದರೂ, ಯಾರೇ ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ ಮಾತ್ರ ತಾಂಡವವಾಡ್ತಾನೆ ಇರುತ್ತೆ. ಮನುಷ್ಯರ ದುಡ್ಡನ್ನು ಬಿಡೋದಿಲ್ಲ, ಪ್ರಾಣಿ ಪಕ್ಷಿಗಳ ದುಡ್ಡನ್ನು ಬಿಡೋದಿಲ್ಲ. ದುಡ್ಡು ಯಾವುದಾದ್ರೇನು ತಿಂದು ತೆಗಬೇಕು ಅಷ್ಟೇ ಅನ್ನೋದೇ ವೇದವಾಕ್ಯವಾಗಿ ಹೋಗಿದೆ. ಅದಕ್ಕೀಗ ತಾಜಾ ಉದಾಹರಣೆ ಎಂಬಂತೆ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರಿನ ಪಶು ಆಸ್ಪತ್ರೆಯ ಮುಂಭಾಗ ಪಶು ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮದ ವಿರುದ್ಧ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಚವೇನಹಳ್ಳಿ ವಿಜಿ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಪಶು ಆಸ್ಪತ್ರೆಯ ಆವರಣದಲ್ಲಿ ಕುರಿ, ಕೋಳಿ, ಮೇಕೆ, ಹಸುಗಳನ್ನು ತಂದು ಪ್ರತಿಭಟನೆ ಮಾಡಲಾಗಿದ್ದು, ಇದೀಗ ಮಾಲೂರಿನಾದ್ಯಂತ ಸುದ್ದಿಯಾಗಿದೆ. ಹೌದು, ಆಸ್ಪತ್ರೆಯಲ್ಲಿರುವ ಸರ್ಕಾರಿ ಅಧಿಕಾರಿಗಳು ಸಹ ನಿರ್ದೇಶಕರು ಆಡುವ ಉಡಾಫೆಯ ಮಾತುಗಳಿಗೆ ರೋಸಿ ಹೋಗಿದ್ದ ದಲಿತ ಸಂಘರ್ಷ ಸಮಿತಿಯವರು ಇದೀಗ ಪ್ರತಿಭಟನೆಯ ಕಿಚ್ಚು ಹಚ್ಚಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಪಶುಗಳನ್ನು ತಂದು ಕಟ್ಟಿ ಹಾಕಿದ್ದು ಅಲ್ಲದೆ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿ ಬ್ಲೂಟೂತ್ ಸ್ಪೀಕರ್ ಹಾಕಿ ಹಾಡುಗಳನ್ನು ಹಾಡುತ್ತಾ, ತಮಟೆ ಬಡಿಯುತ್ತಾ ವಿಭಿನ್ನ ಹಾಗೂ ವಿಶಿಷ್ಟವಾಗಿ ಪ್ರತಿಭಟಿಸಿದ್ರು. ಗಾಡಿಗಳಲ್ಲಿ ಮೇವನ್ನ ತುಂಬಿಕೊಂಡು ಬಂದು ಬ್ಯಾನರ್ಗಳನ್ನು ಹಾಕಿ ಧಿಕ್ಕಾರ ಕೂಗುತ್ತಾ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್, ಈ ಪಶು ಆಸ್ಪತ್ರೆಯ ಅಧಿಕಾರಿಗಳು, ಅದರಲ್ಲೂ ಸಹ ನಿರ್ದೇಶಕರು ಬಹಳ ಸೋಂಬೇರಿಗಳಾಗಿದ್ದಾರೆ. ಸರಿಯಾಗಿ ಕೆಲಸ ಮಾಡದೆ, ಕಾರ್ಯನಿರ್ವಹಿಸದೆ ಉಡಾಫೆಯ ಉತ್ತರಗಳನ್ನು ನೀಡುತ್ತಾರೆ. ಸಮಸ್ಯೆ ಹೇಳಿಕೊಂಡು ಬರುವ ರೈತರಿಗೆ, ಗ್ರಾಮೀಣ ಭಾಗದ ಜನರಿಗೆ ಬೇಕಾಬಿಟ್ಟಿ ಉತ್ತರಗಳನ್ನು ನೀಡುತ್ತಾರೆ. ನಾವಿಲ್ಲಿ ಪ್ರಭಾರ ಅಧಿಕಾರಿಗಳು, ಹೆಚ್ಚಾಗಿ ವೈದ್ಯರಿಲ್ಲ, ಆದ್ದರಿಂದ ನಾವು ಕೆಲಸಗಳನ್ನು ಮಾಡೋದಿಲ್ಲ ಅಂತ ಹಸುವಿಗೆ ಚಿಕಿತ್ಸೆ ಕೊಡಿಸಲು ಬಂದ ರೈತನಿಗೆ ಸುಳ್ಳು ಜವಾಬು ನೀಡಿ ಹೇಳಿ ಕಳಿಸ್ತಾರೆ. ಇಡೀ ಕೋಲಾರದ ಸುತ್ತಮುತ್ತಲಿನ ಗ್ರಾಮದ ರೈತರೆಲ್ಲ ತಮ್ಮ ಹಸು, ದನ, ಕರುಗಳಿಗೆ, ಮೇಕೆ, ಆಡು, ಕೋಳಿಗಳಿಗೆ ಏನೇ ಸಮಸ್ಯೆಗಳು ಬಂದರೂ ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿನ ಅಧಿಕಾರಿ ತುಳಸಿರಾಮ್ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಪಶುಸಂಗೋಪನಾ ಇಲಾಖೆಗೆ ಬರ್ತಾ ಇರುವ ಸಾವಿರಾರು ಕೋಟಿ ಅನುದಾನದ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ. ಜತೆಗೆ ಅಂದು ಮೈಸೂರಿನ ಮಹಾರಾಜರು ಚಿನ್ನದ ಲೇಪನವಿರುವ ಕುರಿಯ ತಲೆಯನ್ನ ಮಾಡಿಸಿಕೊಟ್ಟಿದ್ರು. ಈಗ ಇಲ್ಲಿ ಅದು ಸಹ ಕಾಣ್ತಾ ಇಲ್ಲ. ಹಾಗಾದ್ರೆ ಅದು ಏನಾಯ್ತು? ನಾವೇನಾದ್ರೂ ಮನವಿ ಪತ್ರ ಕೊಡಲು ಬಂದ್ರೆ ಬೇಗ ಮನವಿ ಕೊಡಿ, ನಮಗೆ ಬೇರೆ ಕೆಲಸ ಇದೆ, ಹೋಗ್ಬೇಕು ಅಂತಾರೆ ತುಳಸಿರಾಮ್. ಸರ್ಕಾರಿ ಕೆಲಸಕ್ಕಿಂತ ಕೊಟ್ಟಿರುವ ಜವಾಬ್ದಾರಿಗಿಂತ ಇವರಿಗೆ ಬೇರೆ ಇನ್ಯಾವ ಕೆಲಸವಿದೆ? ಆದ್ದರಿಂದ ಇಂತಹ ಅಧಿಕಾರಿಗಳು ನಮ್ಮ ಕೋಲಾರಕ್ಕೆ ಬೇಡ. ಸರ್ಕಾರ ಇವರನ್ನ ಆದಷ್ಟು ಬೇಗ ಕೋಲಾರ ಬಿಟ್ಟು ಹೊರಕ್ಕೆ ಹಾಕಬೇಕು. ಇಲ್ಲವಾದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಉಗ್ರವಾದ ಹೋರಾಟ ನಡೆಸಲಾಗುತ್ತೆ ಅಂತ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಬಂಧುಗಳೇ, ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಇವತ್ತು ಪಶು ಇಲಾಖೆಯ ಮುಂಭಾಗ ಒಂದು ಪ್ರತಿಭಟನೆಯನ್ನ ಕುರಿ, ಕೋಳಿಗಳು ಮತ್ತು ಮೇಕೆಗಳು, ಹಸುಗಳ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪಶುಪಾಲನಾ ಇಲಾಖೆ ಮತ್ತು ಪಶು ಸಂಗೋಪನಾ ಇಲಾಖೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೆದಿದ್ದಾವೆ. ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತನಿಖೆ ಆಗಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯ ಇದೆ. ಅದೇ ಅಲ್ಲದೆ ಇವತ್ತು ಹೈನುಗಾರಿಕೆಯಿಂದಾನೆ ಜೀವನ ಮಾಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗ ಕುರಿ, ಕೋಳಿ, ಹಂದಿ, ಮೇಕೆ ಹೀಗೆ ಹಸುಗಳನ್ನು ಸಾಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಗಡಿನಾಡು ಪ್ರದೇಶ ನಮ್ಮ ಮಾಲೂರು ತಾಲೂಕು. ಆದರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈದ್ಯರೇ ಇಲ್ಲದೇನೆ ಸುಮಾರು ಹಳ್ಳಿಗಳಲ್ಲಿ ದನಕರುಗಳು ಸಾವನ್ನಪ್ಪಿದ್ದಾವೆ. ಅದ್ರ ಬಗ್ಗೆ ಸತ್ತೋಗಿರ್ತಕ್ಕಂಥ ದನ ತಗೊಂಡ್ಬಂದು ಇದನ್ನು ಪೋಸ್ಟ್ಮಾರ್ಟಮ್ ಮಾಡಿ ನಮಗೆ ವರದಿ ಕೊಡಿ, ನಮಗೆ ಪರಿಹಾರ ಕೊಡಿಸಿ ಅಂದರೆ ಇಲ್ಲಿ ಇರ್ತಕ್ಕಂಥ ಸಹಾಯಕ ನಿರ್ದೇಶಕರು ಏನು ಹೇಳ್ತಾರೆ, ನಾನು ಮಾಡಲ್ಲ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಚಿಕಿತ್ಸೆ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಆಗಿರ್ತಕ್ಕಂಥ ಡಿ ಗ್ರೂಪ್ ಅವರು ಇದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತೇಳಿ ಉಡಾಪೆ ಉತ್ತರಗಳನ್ನು ಕೊಟ್ಟು ಇವತ್ತು ರೈತ ವಿರೋಧಿ ಧೋರಣೆಯನ್ನು ಇವತ್ತು ಸಹಾಯಕ ನಿರ್ದೇಶಕರು ತಡೆದಿದ್ದಾರೆ. ಅದೇ ಅಲ್ಲದೆ ಇವತ್ತು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಯಾವುದೇ ಸಹ ವೈದ್ಯರಿಲ್ಲ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಾವಿರಾರು ಕೋಟಿಗಳನ್ನು ಇವತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ, ಹಂದಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ, ಹಸು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ, ಅಮೃತ ಹಾಲು ಹೆಚ್ಚನ ಮಾಡೋದಕ್ಕೆ ಅಮೃತ ಯೋಜನೆ ವಿಚಾರವಾಗಿ ಆಗಿರ್ಬೋದು, SCP ವಿಚಾರವಾಗಿ ಆಗಿರ್ಬೋದು, TSP ವಿಚಾರವಾಗಿ ಆಗಿರ್ಬೋದು, ಅಥವಾ ಗೋಶಾಲೆಗಳನ್ನು ತೆರೆತಕ್ಕಂಥ ವಿಚಾರದಲ್ಲಿ ಆಗಿರ್ಬೋದು, ಇವತ್ತು ಸಾವಿರಾರು ಕೋಟಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಈಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಸೇರಿಕೊಂಡು ಇವತ್ತು ಸಾವಿರಾರು ಕೋಟಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇವತ್ತು ಅಮೃತ ಯೋಜನೆ ಆಗಿರ್ಬೋದು, ಹೆಚ್ಚುವರಿ ಯೋಜನೆ ಆಗಿರ್ಬೋದು, SCP ಯೋಜನೆ ಆಗಿರ್ಬೋದು, ಅಥವಾ ಗೋಶಾಲೆಗಳನ್ನು ವಿಚಾರವಾಗಿ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಗೋಶಾಲೆಗಳಿದ್ದಾವೆ
ಆ ಗೋಶಾಲೆಗಳಲ್ಲಿ ಎಷ್ಟು ಗೋವುಗಳಿದಾವೆ, ಅದರಲ್ಲಿ ಅದಕ್ಕೆ ಎಷ್ಟು ಮೇವನ್ನು ಇವ್ರು ಕೊಡ್ತಿದ್ದಾರೆ, ಅದರಿಂದ ಹಾಲನ್ನು ಎಷ್ಟು ತಗೊಳ್ತಾ ಇದ್ದಾರೆ, ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಸಗಣಿಯನ್ನು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇರ್ತಕ್ಕಂಥ ಗಂಜಲವನ್ನು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಮುಚ್ಚಿಟ್ಟು ಇವರು ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಏನಿವತ್ತು ಮಾಲೂರು ಸಹಾಯಕ ನಿರ್ದೇಶಕರಿದ್ದಾರೆ, ಇವರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಲ್ಲ. ಯಾಕಂದ್ರೆ ಇವರು ಪ್ರಭಾರ ಇರ್ತಕ್ಕಂಥದ್ದು ಕೇಳಿದ್ರೆ ಉಡಾಪಿ ಉತ್ತರೇ ನಾವು ಕೊಡ್ತಕ್ಕಂಥ ಚಿಕಿತ್ಸೆ ಹೀಗೆ, ನಮಗೆ ಯಾರು ಪರ್ಮನೆಂಟ್ ಆಗಿ ಇಲ್ಲಿ ಅಧಿಕಾರಿ ಬಂದಿಲ್ಲ, ಇರೋದು ನಾನು ಒಬ್ಬಳೇ ಅಂತೇಳಿ ಉಡಾಪಿ ಉತ್ತರವನ್ನು ಕೊಟ್ಟು ಇವತ್ತು ಸಾಕಷ್ಟು ರೈತರಿಗೆ ಶೋಷಣೆಯನ್ನು ಮಾಡಿದ್ದಾರೆ. ಅದೇ ಅಲ್ಲದೆ ಏನು ಹಳ್ಳಿಗಳಿಗೆ ತಿಳಬೇಕಾಗಿರ್ತಕ್ಕಂಥ ವೈದ್ಯರು ರೈತರು ಇಲ್ಲಿಗೆ ಬರಬೇಕು, ಮಾಲೂರಿಗೆ ಬರಬೇಕು. ಗಡಿನಾಡು ಏನು ದೊಡ್ಡಿಯಿಂದ ಹಿಡಿದು ಮಾಲೂರಿಗೆ ಬರಬೇಕು, ಈ ಕಡೆಯಿಂದ ಸಂಪಗೆರೆಯಿಂದ ಬರಬೇಕು, ಈ ಕಡೆಯಿಂದ ಮಾಸ್ತಿ, ಟೇಕಲ್ಲು, ತೊರ್ನಳ್ಳಿ ಎಲ್ಲನೂ ಸಹ ಇಲ್ಲಿ ಬರಬೇಕಾಗಿರೋದ್ರಿಂದ ಇವತ್ತು ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಅಧಿಕಾರಿಗಳು, ಅನುಕೂಲ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಸಹ ಇಲ್ಲಿಲ್ಲ. ಈ ಕೂಡಲೇ ಜಿಲ್ಲಾ ಮಟ್ಟದ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಏನಿದ್ದಾರೆ ತುಳಸಿರಾಮ್ ಅಂತ, ಈ ಕೂಡಲೇ ಅವರನ್ನು ಸರ್ಕಾರ ವಜಾ ಮಾಡಬೇಕು ಕರ್ತವ್ಯದಿಂದ. ಹಾಗೂ ಮಾಲೂರು ತಾಲೂಕಿನಲ್ಲಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಏನಿದ್ದಾರೆ ಇವರನ್ನು ಈ ಕೂಡಲೇ ಬೇರೆ ವರ್ಗಾವಣೆ ಮಾಡಬೇಕು. ಈಗ ಕಾಯಂ ಆಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರನ್ನ ಇಲ್ಲಿ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ನಾವು ಒಂದು ಒತ್ತಾಯ ಇದೆ. ಅದೇ ಅಲ್ಲದೆ ಏನು ಮೈಸೂರು ಮಹಾರಾಜರ ಕಾಲದಲ್ಲಿ ಕುರಿ ಸಾಕಾಣಿಕೆ ವಿಚಾರವಾಗಿ ಒಂದು ಚಿನ್ನದ ಲೇಪನ ಮಾಡಿರ್ತಕ್ಕಂಥ ಕುರಿ ತಲೆಯನ್ನು ಕೊಟ್ಟಿದ್ರು, ಅದು ಇವತ್ತು ಇಲಾಖೆಯಲ್ಲಿ ಇಲ್ಲ. ಅದು ಏನಾಗಿದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಅದನ್ನು ತನಿಖೆ ಆಗಬೇಕು ಅಂತೇಳಿ ಇವತ್ತು ನಮ್ಮ ವಾದ ಇದೆ, ನಮ್ಮ ಒತ್ತಾಯ ಇದೆ. ಈ ಕೂಡಲೇ ಏನು ನಮ್ಮ ರೈತ ವಿರೋಧಿ ಇವತ್ತು ವೈದ್ಯರಿದ್ದಾರೆ, ಸಹಾಯಕ ನಿರ್ದೇಶಕರಿದ್ದಾರೆ ಮತ್ತು ಉಪನಿರ್ದೇಶಕರಿದ್ದಾರೆ, ಇವರೆಲ್ಲರನ್ನೂ ಸಹ ಈ ತನಿಖೆಗೆ ಒಳಪಡಿಸಬೇಕು. ಸಾವಿರಾರು ಕೋಟಿ ಹಗರಣ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆಯನ್ನು ನೇಮಕಾತಿಯನ್ನು ಮಾಡಬೇಕು. ಇದ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒತ್ತಾಯಿಸ್ತದೆ. ಇವತ್ತು ಬೆಳಗ್ಗೆಯಿಂದ ನಾವು ಬಂದ್ವಿ, ರೈತರು ಬಂದಿದ್ದಾರೆ, ಕುರಿ ಕೋಳಿ ಹಸುಗಳನ್ನು ಇಟ್ಕೊಂಡು ಬಂದಿದ್ದೀವಿ. ಈ ತುಳಸಿರಾಮ್ ಅವರು ಬಂದು ನಾವು ಮನವಿ ಕೊಡ್ರಿ, ನಾವು ಹೋಗ್ತೀವಿ, ನಮ್ಗೆ ಬೇರೆ ಕೆಲಸ ಇದೆ ಅಂದರೆ ಅವ್ರ ಕೆಲಸ ನೋಡ್ಕೊಳ್ಳೋದಕ್ಕೆ ಬಂದಿದ್ದಾರೋ ಅಥವಾ ಸರ್ಕಾರಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೋ ನಮ್ಗೆ ಗೊತ್ತಿಲ್ಲ. ಈ ಒಂದು ರೈತ ವಿರೋಧಿ, ದಲಿತ ವಿರೋಧಿ ತುಳಸಿರಾಮ್ಗೆ ನಮ್ಮ ಧಿಕ್ಕಾರ ಇದೆ. ಅವರು ಈ ಕೂಡಲೇ ಕೋಲಾರ ಜಿಲ್ಲೆಯಿಂದ ಹೊರಗಡೆ ಹೋಗೋವರೆಗೂ ಸಹ ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವ್ರ ವಿರುದ್ಧ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀರ್ಮಾನ ಮಾಡ್ತಾನೂ ಇರುತ್ತೆ.